ಇನ್ನು ಸ್ಪೀಕರ್ ಕಚೇರಿಯಲ್ಲಿ ಸಿದ್ದರಾಮಯ್ಯ ಮತ್ತು ಸಿಎಂ ಕುಮಾರಸ್ವಾಮಿ ಚರ್ಚೆಯನ್ನ ನಡೆಸಿದ್ದಾರೆ. ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಬಿಜೆಪಿ ಗಲಾಟೆಗೆ ತಿರುಗೇಟು ಕೊಡಲಿಕ್ಕೆ ದೋಸ್ತಿ ನಾಯಕರು ತಂತ್ರಗಾರಿಕೆ ನಡೀತಾ ಇದ್ದಾರೆ. ಸ್ಪೀಕರ್ ಜೊತೆ ಸಿದ್ದರಾಮಯ್ಯ ಮತ್ತು ಸಿಎಂ ಕುಮಾರಸ್ವಾಮಿ ಗಂಭೀರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಸ್ಪೀಕರ್ ಕಚೇರಿಯಲ್ಲಿ ಸಿಎಂ ಮತ್ತು ಮಾಜಿ ಸಿಎಂ ಮಹತ್ವದ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಎಸ್ಐಟಿ ತನಿಖೆಗೆ ಪ್ರಮುಖವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಬಿಜೆಪಿ. ಹಿನ್ನೆಲೆಯಲ್ಲಿ ಬಿಜೆಪಿ ಗಲಾಟೆಗೆ ತಿರುಗೇಟು ಕೊಡಲಿಕ್ಕೆ ದೋಸ್ತಿ ನಾಯಕರು ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಸ್ಪೀಕರ್ ಕಚೇರಿಯಲ್ಲಿ ಚರ್ಚೆ ನಡೀತಾ ಇದೆ. ಎಸ್ಐಟಿಯಿಂದಲೇ ತನಿಖೆ ನಡೆಸೋದು ಒಳಿತು, ನಿಮ್ಮ ನಿಲುವನ್ನ ಸಡಿಲಿಸಬೇಡಿ ಅಂತ ಸ್ಪೀಕರ್ಗೆ ಮನವಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಬಿಜೆಪಿ ಧರಣಿ ನಡೆಸಿದ್ರೆ ನಾಳೆ ಬಜೆಟ್ ಅಧಿವೇಶನ ಅಂತ್ಯ ಮಾಡುವ ಕುರಿತಾಗಿಯೂ ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ. ಎಸ್ಐಟಿ ವಿಚಾರವಾಗಿ ಸ್ಪೀಕರ್ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಸಿಎಂ ಮತ್ತು ಸಿದ್ದರಾಮಯ್ಯ. ಹಾಗಿದ್ರೆ ನಾಳೆ ಸದನ ಸಮಾಪ್ತಿಯಾಗುತ್ತಾ? ಒಂದೊಮ್ಮೆ ಗಲಾಟೆ ಗದ್ದಲ ಮುಂದುವರಿದಲ್ಲಿ ಸದನ ಸಮಾಪ್ತಿಗೊಳಿಸೋದರ ಬಗ್ಗೆ ಕೂಡ ಪ್ಲಾನ್ ನಡೆದಿದೆ. ಎಸ್ಐಟಿಯಿಂದಲೇ ತನಿಖೆ ನಡೆಸೋದು ಒಳಿತು, ನಿಮ್ಮ ನಿಲುವನ್ನ ಸಡಿಲಿಸಬೇಡಿ. ಬಿಜೆಪಿ ಧರಣಿ ನಡೆಸಿದ್ರೆ ನಾಳೆ ಬಜೆಟ್ ಅಧಿವೇಶನವನ್ನ ಅಂತ್ಯ ಮಾಡೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಿರೀಶ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಸ್ಪೀಕರ್ ಕಚೇರಿಯಲ್ಲಿ ಸಿಎಂ ಮತ್ತು ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಚರ್ಚೆಯ ಪ್ರಮುಖ ಅಂಶಗಳೇನು, ಏನ್ ತಂತ್ರಗಾರಿಕೆ? ಪ್ರಥಮ ಈಗ ಸ್ಪೀಕರ್ ರಮೇಶ್ ಕುಮಾರ್ ಅವರು ಏನೋ ಒಂದು ಸಲಹೆಯನ್ನ ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ. ಎಸ್ಐಟಿ ನೇಮಕ ಮಾಡಿ ಆಪರೇಷನ್ ಆಡಿಯೋ ವಿಚಾರದಲ್ಲಿ ಸ್ಪೀಕರ್ ಸೇರಿದಂತೆ ಕೆಲವು ಆರೋಪಗಳೇನು ಕೇಳಿ ಬಂದಿತ್ತು. ಆ ವಿಚಾರವಾಗಿ ಎಸ್ಐಟಿಯಿಂದ ತನಿಖೆ ನಡೆಸಿ ಅನ್ನೋ ಸಲಹೆಯನ್ನ ಕೊಟ್ಟಿದ್ರು. ಬಿಜೆಪಿ ಅದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಈ ಆಡಿಯೋ ನಡೀಲಿಕ್ಕೆ ಸಿಎಂ ಅವರು ಕೂಡ ಪಾತ್ರದಾರರು, ಅವರೇ ನಾನೇ ಹೇಳಿ ಕಳಿಸಿದ್ದು, ನಾನೇ ರೆಕಾರ್ಡ್ ಮಾಡ್ತಿದ್ದೆ ಅನ್ನೋಂತ ಮಾತನ್ನ ಸಿಎಂ ಅವರು ಹೇಳಿದ್ರು. ಹಾಗಾಗಿ ಸಿಎಂ ಅಂಡರ್ ಅಲ್ಲಿ ಬರುವಂತ ಎಸ್ಐಟಿ ಇಂದ ತನಿಖೆಗೆ ನಮ್ಗೆ ವಿರೋಧ ಇದೆ ಅನ್ನೋ ಮಾತನ್ನ ಹೇಳಿದ್ರು. ಜೊತೆಗೆ ಇವತ್ತು ಬೆಳಗ್ಗೆ ಮಾಧುಸ್ವಾಮಿ ಅವರು ಏನು ಸ್ಪೀಕರ್ಗೆ ಮತ್ತೆ ಕನ್ವಿನ್ಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಎಸ್ಐಟಿ ಇಂದ ಸಮಗ್ರವಾದಂತ ಒಂದು ತನಿಖೆ ಸಾಧ್ಯ ಇಲ್ಲ, ಅವರು ಸಮನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಎಫ್ಐಆರ್ ಮಾಡ್ಲಿಕ್ಕೆ ಹೋದ್ರೆ ನಾವು ಕೋರ್ಟಿಗೆ ಹೋಗಿ ಸ್ಟೇ ತೆಗೆದುಕೊಳ್ತೇವೆ, ಹೀಗಾಗಿ ಇದು ಸುಮ್ಮನೆ ಅನವಶ್ಯಕ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಒಂದ್ ಕಡೆ ಸ್ಪೀಕರ್ ರಮೇಶ್ ಕುಮಾರ್ ಮಾಧುಸ್ವಾಮಿ ಅವರ ಏನು ಮಾತುಗಳೇನಿತ್ತು ಅದಕ್ಕೆ ಕನ್ವಿನ್ಸ್ ಆದ ಹಾಗೆ ಕಾಣ್ತಾ ಇತ್ತು. ಆ ಕಾರಣಕ್ಕೆ ಇದೀಗ ಸಿಎಂ ಕುಮಾರಸ್ವಾಮಿ ಮತ್ತೆ ಸಿದ್ದರಾಮಯ್ಯ ಅವರು ಸ್ಪೀಕರ್ನ ಭೇಟಿ ಆಗಿರುವಂತದ್ದು. ನೀವು ನಿಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡ್ಕೊಳ್ಬೇಡಿ, ಎಸ್ಐಟಿ ಇಂದನೇ ತನಿಖೆ ನಡೆಸಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನುವಂತ ಒಂದು ಮನವಿಯನ್ನ ಸ್ಪೀಕರ್ ಹತ್ರ ಸಿಎಂ ಕುಮಾರಸ್ವಾಮಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ಧರಣಿ ನಡೆಸಲಿಕ್ಕೂ ಕೂಡ ತಯಾರಿಯನ್ನ ನಡೆಸಿದೆ. ಒಂದು ವೇಳೆ ಸ್ಪೀಕರ್ ತಮ್ಮ ನಿಲುವನ್ನ ಬದಲಿಸದೇ ಇದ್ರೆ ವಿಧಾನಸಭೆಯಲ್ಲಿ ಧರಣಿ ನಡೆಸಲಿಕ್ಕೆ ಬಿಜೆಪಿ ತೀರ್ಮಾನ ಮಾಡ್ತಾ ಇರುವಂತದ್ದು. ಆ ಕಾರಣಕ್ಕೆ ನಾಳೆಯೇ ಸದನವನ್ನ ನಾವು ಅಂತ್ಯಗೊಳಿಸೋಣ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಈ ಒಂದು ಸಭೆಯಲ್ಲಿ ನಡೀತಾ ಇರುವಂತದ್ದು. ಪ್ರತಿಮಾ ಗಿರೀಶ್, ಅಂದ್ರೆ ಶತಾಯಗತಾಯ ಎಸ್ಐಟಿ ಇಂದಲೇ ತನಿಖೆ ಆಗ್ಬೇಕು, ಅದು ಯಾವುದೇ ರೀತಿಯಲ್ಲೂ ಕೂಡ ಹಿಂದೇಟು ಹಾಕಬಾರ್ದು ಸ್ಪೀಕರ್ ಅನ್ನೋ ನಿಟ್ಟಿನಲ್ಲಿ ಸ್ಪೀಕರ್ನ ಮತ್ತೆ ಒತ್ತಡವನ್ನ ಹಾಕಲಾಗ್ತಾ ಇದೆಯಾ? ಹಾಗಿದ್ದೆ ಸ್ಪೀಕರ್ ಅವರು ಎಲ್ಲರ ಅಭಿಪ್ರಾಯವನ್ನ ಆಲಿಸ್ತಾರೆ. ಸಹಜವಾಗಿ ಸಭಾನಾಯಕರು ಸಿಎಂ ಕುಮಾರಸ್ವಾಮಿ ಸಭಾನಾಯಕರಾಗಿರೋದ್ರಿಂದ ಅವರ ಅಭಿಪ್ರಾಯವನ್ನ ಸ್ಪೀಕರ್ ಆಲಿಸಲೇಬೇಕಾಗುತ್ತೆ. ಸಹಜವಾಗಿ ಕುಮಾರಸ್ವಾಮಿ ಅವರು ಎಸ್ಐಟಿ ಇಂದನೇ ತನಿಖೆಯನ್ನ ನಡೆಸಬೇಕು, ನೀವು ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ರೆ ನಿಮ್ಮ ನಿಲುವಿನಿಂದ ಬದಲಾಗಬೇಡಿ ಅನ್ನುವಂತ ಒಂದು ಮನವಿಯನ್ನ ಸಿಎಂ ಕುಮಾರಸ್ವಾಮಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಅವರ ವಾದ ಇರೋದೇನು ಅಂದ್ರೆ ಎಸ್ಐಟಿ ಇಂದ ಇದು ತನಿಖೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಮತ್ತೆ ಸದನ ಸಮಿತಿ ಇದೆ, ಸದನ ಸಮಿತಿಯ ಕೆಲಸ ಏನೋ ಆಗಿದ್ರೆ ನಾವು ಸದನ ಸಮಿತಿಯನ್ನ ಹೊರಗೆ ತಳ್ಳಿ ಹಾಕ್ತಾಗೆ ಆಗಲ್ವಾ, ಈ ಸದನಕ್ಕೆ ಈ ಸದನ ಸಮಿತಿಗೆ ಬೆಲೆ ಇಲ್ವಾ ಅನ್ನುವಂತ ಅಭಿಪ್ರಾಯ ಬಿಜೆಪಿ ಅವ್ರದ್ದಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ಸ್ ಗಿರೀಶ್ ತಮ್ಮ ಮಾಹಿತಿಗೆ.